फीमेल प्योर बंडूर। अस्सलाम वालेकुम, नमस्ते, वेलकम टू माई न्यू ब्लॉग। तो गैस बहुत दिन के बाद ब्लॉग डाल रहा हूँ मैं। तो मैं आज कंदावरा को आको ही हूँ। बेलूर से 12 किलोमीटर पड़ता। तो इधर गोट फार्म बहुत मस्त बना को ही। और देखो ऐसा बना को ही 2 स्टेप में। इधर नेपर का पत्ता सभी डाल को ही। तो मौसम भी बहुत बढ़िया दिख रहा। तो अंदर ही जानवर, वो जानवर कोसको से रकम के पाल को ही कत्ता प्राइस क्या क्या खिलाती। तो बकरीद को कितने रुपए देती, कत्ते को सेल करती हूँ, सब दिखाता हूँ। मेरे वीडियो के साथ जुड़ के रहिए। ಇದು ಯಾವ ಊರಲ್ಲಿ ಸಾಕಿರೋದು ಕುರಿ ಎಲ್ಲ ಸಾಕಿರೋದು ಕಂದಾವರ ಅಂತ ಹೇಳ್ಬಿಟ್ಟು ಬೇಲೂರಿಂದ ಒಂದು 12 ಕಿಲೋಮೀಟರ್ ಆಗುತ್ತೆ. ಇದು ಗೋಟ್ ಫಾರ್ಮ್ ಎಷ್ಟು ಮೆಜರ್ಮೆಂಟ್ ಅಲ್ಲಿ ಇದೆ? ಇದು ಗೋಟ್ ಫಾರ್ಮ್ ಬಂದು 21-45 ಮೆಜರ್ಮೆಂಟ್ ಅಲ್ಲಿ ಇದೆ. ಇದು ಬಂದು ಶೆಡ್ಡಿಗೆ ಒಂದು 9 ಲಕ್ಷ ಖರ್ಚಾಗಿದೆ. ಶೆಡ್ಡಿಗೆ 9 ಲಕ್ಷ ಖರ್ಚಾಗಿದೆ. ಪ್ಲಾಸ್ಟಿಕ್ ಫ್ಲೋರಿಂಗ್ ಮ್ಯಾಟ್ ಹಾಕಿದ್ದೀವಿ. ಪ್ಲಾಸ್ಟಿಕ್ ಫ್ಲೋರಿಂಗ್ ಮ್ಯಾಟ್ ಹಾಕಿದ್ದೀವಿ. ಏನೇನು ಇದೆಲ್ಲ ಕ್ಲೀನ್ ಎಲ್ಲ ಹೋಗ್ಬಿಡುತ್ತೆ. ಇಕ್ಕೆ ಗಂಜಲೆಲ್ಲ ಕೆಳಗಡೆ ಹೋಗುತ್ತೆ. ಕೆಳಗಡೆ ಹೋಗುತ್ತೆ. ಅದು ಕೆಳಗಡೆ ನಾಟಿ ಕೋಳಿ ಬಿಟ್ಟಿದ್ದೀವಿ. ಇದು ಕೆಳಗಡೆ ನಾಟಿ ಕೋಳಿ ಬಿಟ್ಟಿದ್ದೀವಿ. ಮೇಲ್ಗಡೆ ಕುರಿ ಬಿಟ್ಟಿದ್ದೀವಿ. ಇದು ಯಾವ ಬ್ರೀಡಿಂಗ್ ಸಾಕಿರೋದು? ಇದರಲ್ಲಿ ಬಂದು ಕೆಂಗುರಿ ಬ್ರೀಡ್ ಅಂತ. ಕೆಂಗುರಿ ಬ್ರೀಡ್. ಕೆಂಗುರಿ ಯಾವ ಊರಲ್ಲಿ? ಇದು ಸಿಂಗನೂರು ಕುಂಕುಂಪಲ್ಲಿ ಸಂತೆನಲ್ಲಿ ಸಿಗುತ್ತೆ. ಕೆಂಗುರಿ ಇದು ಮರಿ ಎಲ್ಲ ಎಷ್ಟು ಪ್ರೈಸ್ ಅಲ್ಲಿ 6,500 7,000 8,000ವರೆಗೂ ಇರುತ್ತೆ. ಒಂದೊಂದು ಟೈಮಲ್ಲಿ ಒಂದೊಂದು ರೇಟ್ ಇದೆ. ಇದು ನೀವು ತಗೊಬಂದು ಎಲ್ಲ ಫುಡ್ ಫೀಡ್ ಎಲ್ಲ ಹಾಕಿ ಸಾಕಿ ಮಾರೋದು. ನಾವು ಗಂಡು ಮರಿನ ಸೆಲೆಕ್ಟ್ ಮಾಡ್ಕೊಬಿಟ್ಟು ಅಲ್ಲೊಂದು 6,500 7,000 ರೇಂಜಲ್ಲಿ ಮರಿಗಳನ್ನ ತೊಗೊಬರ್ತೀವಿ. ತಗೊಬಂದು ಇಲ್ಲಿ ಅದನ್ನ ಸೆಟ್ ಮಾಡಿಬಿಟ್ಟು ದೊಡ್ಡದಾದ್ಮೇಲೆ ಮಾರ್ತೀವಿ. ಮತ್ತೆ ಇದು ಇದೆಲ್ಲ ಕೆಂಗುರಿ. ಇದು ಇನ್ನೂ ಮರಿ ಕೆಂಗುರಿ ಇಲ್ಲ ಅದಕ್ಕೆಲ್ಲ ಸ್ವಲ್ಪ ವೇಟ್ ಕಡಿಮೆ ಇದೆ. ಇದು ಬಂದು ಬಂಡೂರು ಅಂತ ಪ್ಯೂರ್ ಬಂಡೂರು. तो गाइस देखो माशाल्लाह कितने अच्छे पाल को ही मामा। बकरा देखो व्हाइट कलर का कितना अच्छा है। ಇದು मरी, ಇದು ಮರಿ ಇದೆ फीमेल प्योर बंडूर। देखो गाइस कितना अच्छा है, देखने को भी माशाल्लाह बहुत खूबसूरत है। ಬಂಡೂರೆಲ್ಲ ಕಾಲೆಲ್ಲ ಗಿಡ್ಡ ಕಾಲುಗಳು ಬರುತ್ತೆ. खरगोश के जैसा ಮೊಲ ಥರ ಸ್ಮೂತು. ಇದು ಮರಿ ದೊಡ್ಡದು. ಈ ಥರ ಬರುತ್ತೆ. ಈ ಥರ ಬರುತ್ತೆ ದೊಡ್ಡದಾದ್ಮೇಲೆ. ಇದೆಲ್ಲ ಸೇಮ್ ಇದೆ. ಅದು ಫೀಮೇಲು. ಇದ್ರ ಮರಿ. ಇದು ಚೆನ್ನಾಗಿದೆ, ಕೊಂಬು ಎಲ್ಲ ಬಂದಿದೆ. ಅದು ದೊಡ್ಡದು. ಅದು ಹಲ್ಲಾಗಿದೆ. ಅದು ಇದು ಹಲ್ಲಾಗಿದೆ. ಇವಾಗ ಇದು 2 ಇದು 2 तो गाइस ये देखो 2 दांत का बकरा मामा। ಇದು ಕುರಿ ಕೊಡ್ತೀರಾ? ಎಷ್ಟು ಪ್ರೈಸ್ ಅದು ಲೈವ್ ವೇಟ್ ಏನಿರಲ್ಲ, ಪೀಸ್ ಲೆಕ್ಕ. ಅದು 60,000 ಕೇಳಿದ್ದಾರೆ ಇವಾಗ. ಮರಿ ಕೇಳಿದ್ದಾರೆ 60,000 ಅದು ಕೇಳಿದ್ದಾರೆ. ಅದು तो गाइस इसको 60,000 को ये पूछ को इंगत है बकरा। देखो तुमने देखने में दिखता नहीं ना, बहुत खूबसूरत है। कैमरा में होता तुमने दिखने आको नहीं रहेगा। तो देखो बहुत अच्छा है ये बकरे। ಇದು ಅಷ್ಟೇ 60,000 ಕೇಳಿದ್ದಾರೆ. वो भी 60,000 को पूछ को इंगत है। ಇದಕ್ಕೂ 60,000. ಇದು ಫೀಡ್ ಹಾಕಕ್ಕೆ ಇದು ಮಾಡಿರೋ. ಫೀಡ್ ಹಾಕೋದಕ್ಕೆ ಟ್ರೈ ಮಾಡಿರೋದು. ಇದೆಲ್ಲ ಫೀಡ್ ಹಾಕಕ್ಕೆ ಟ್ರೈ ಇಲ್ಲೇ ಇದೆಯಲ್ಲ. ಜೋಳ, ಕಡಲೆಕಾಯಿ ಹಿಂಡಿ ಇದೆ ಫೀಡ್. ಜೋಳ, ಕಡಲೆಕಾಯಿ ಹಿಂಡಿ, ಕಡಲೆ ಸಿಪ್ಪೆ. ಇದಕ್ಕೆ ಎಷ್ಟು ಬೀಳುತ್ತೆ ಮಾಮ ರೇಟು? ಇದು ಲೈವ್ ವೆಯ್ಟ್ ಬಂದು 430 ರೂಪಾಯಿ. ಇದು 430 ರೂಪಾಯಿ. ಒಂದು ಕುರಿ ಅಂದರೆ ಇವಾಗ 40 kg ಬಂತು ಅಂದರೆ 40 × 430 ಆ ಥರ. ಇವಾಗ 32 kg 42 kgವರೆಗೂ ಲೈವ್ ವೆಯ್ಟ್ ಇದೆ. ಇವಾಗ ಇಲ್ಲಿರೋ ನಮ್ಮ ಶೆಡ್ಡಲ್ಲಿರೋ ಮರಿಗಳು 32 kg 42 kgವರೆಗೂ ಲೈವ್ ವೆಯ್ಟ್ ಇದೆ. 160 ಮರಿ ತಂದಿದ್ವಿ. ಇವಾಗ 30 ಮರಿ ಸೇಲ್ ಆಗಿದೆ ಆಲ್ರೆಡಿ. ಇನ್ನು 130 ಮರಿ ಸೇಲ್ ಆಗಿದೆ. ಇನ್ನು 130 ಮರಿ ಇದೆ ಇವಾಗ. तो देखो गाइस कितना अच्छा पाल को ही माशाल्लाह। ये
बकरा का ये फार्म बनाने से 9 लाख रुपए हुए कहते। ये बकरा जो है ना ये 60,000 को पूछ को हिंगते। और ये भी बल्ला के ಹಿಂಗತೆ। ಇದು ಮಾಮ ಇದು ಯಾವ ಗಿಡ? ಇದು ಥೈಲ್ಯಾಂಡ್ ನೇಪಿಯರ್ ಅಂತ ಹೇಳ್ಬಿಟ್ಟು ಒಂದ್ಸರಿ ಬಿತ್ತನೆ ಮಾಡಿದ್ರೆ ಒಂದು 8 ರಿಂದ 10 ವರ್ಷ ಕಟಾವಾಗುತ್ತೆ. ಕಟಾವಾಗುತ್ತಾ? ಬರ್ತಾ ಇರುತ್ತೆ. ಹಾಂ. ಇದು ಹಸುಗಳಿಗೆ ಮತ್ತು ಕುರಿಗಳಿಗೆ ಇದು ಎಷ್ಟು ಎಕರೆಯಲ್ಲಿ ಹಾಕಿರೋದು? ಇದು ಒಂದು ಅರ್ಧ ಎಕರೆಗೆ ಹಾಕಿದ್ದೀವಿ. ಅರ್ಧ ಎಕರೆಗೆ ಹಾಕಿದ್ದೀರಾ? ಮತ್ತು ಹಸುನೂ ಸಾಕಿದ್ದೀರಾ? ಹಸು ಸಾಕಿದ್ದೀವಿ. ಹಾಲು ಕೊಡ್ತಾ ಇದೆ. ಹಾಂ. ಮತ್ತು ಅಲ್ಲಿ ಹಸುಗೆ ಇದು ಫಾರ್ಮು. ಹಾಂ. ಇದು नेपर ಇದು गिड़ा। तो देखो गाइस ऐसा आता नेपर का पत्ता। तो ये मशीन में दाल को पीस को ये मशीन में देती। ಇದು ಹಸುಗೆ ಇದೇನೇನು ಗಲೀಜಾಗುತ್ತೆ ಮ್ಯಾಟಲ್ಲಿ ಕ್ಲೀನ್. ಇಲ್ಲಿ ನೀರು ಮತ್ತು ಮೇವು ಹಾಕೋದಿಲ್ಲ. ಫೀಡಿಗೆ ಗೋಡನು. ಮತ್ತು ಇಲ್ಲಿ ಸೈಲೇಜ್ ಮಾಡೋದಕ್ಕೆ ರೂಮ್ ಇದು. ಹಾಂ, ರೂಮು. ಇದು ಸೈಲೇಜ್ ಕುರಿ ಸೈಲೇಜ್. ಹಾಂ. ಜೋಳದ್ದು ಸೈಲೇಜು. ಇದೆಷ್ಟು ಕೆ ಜಿ ಅಂದರೆ ಇದು ಹೊರಗಡೆ ತೊಗೊಂಡ್ರೆ 10 ರೂಪಾಯಿ ಕೆ ಜಿ ಬೀಳುತ್ತೆ. ಹಾಂ. ನಾವೇ ಓನ್ ಆಗಿ ರೆಡಿ ಮಾಡೋದಾದರೆ 2 ರೂಪಾಯಿ 2.5 ರೂಪಾಯಿ ಬೀಳುತ್ತೆ. ಹಂಗೆ. ಹಾಂ. ಇದೆಲ್ಲ ಅದೇ. ಇದು ಕುರಿಗೆ ಅದು ಮತ್ತು ಜೋಳ. ಕಡಲೆ ಸಿಪ್ಪೆ. ಇದು ಕಡಲೆ ಸಿಪ್ಪೆನಾ? ಇದು ಕಡಲೆ ಸಿಪ್ಪೆ ಹಾಕ್ತೀವಿ. ಹಾಂ ಹಾಂ. ಫೀಡ್ ಹಾಕ್ತೀವಿ. ಇದು ಒಂದು ಕಡಲೆಕಾಯಿ ಹಿಂಡಿ. ಕಡಲೆಕಾಯಿ ಹಿಂಡಿ ಕುರಿಗೆ. ಹಾಂ. ಮತ್ತು ಜೋಳ ಹಾಕ್ತೀವಿ. ಜೋಳ, ಮೆಕ್ಕೆಜೋಳ ಎರಡು ಟೈಮ್ ಹಾಕ್ತೀರಾ ಬೆಳಗ್ಗೆ? 2 ಟೈಮ್. ಬೆಳಗ್ಗೆ ಅರ್ಧ ಕೆ ಜಿ, ಸಂಜೆ ಅರ್ಧ ಕೆ ಜಿ ನಾವು ಸೇಲ್ ಮಾಡೋ ಟೈಮಲ್ಲಿ. ಹಾಂ ಹಾಂ ಹಾಂ. ಸ್ಟಾರ್ಟಿಂಗಲ್ಲಿ ಕೊಡುವಾಗ 50 ಗ್ರಾಮ್ನೇ ಶುರು ಮಾಡ್ತೀವಿ. 50 ಗ್ರಾಮು, 100 ಗ್ರಾಮು, 200 ಗ್ರಾಮು, 300 ಗ್ರಾಮು ಹೀಗೆ ಹೋಗ್ತಾ ಇನ್ಕ್ರೀಸ್ ಮಾಡ್ತಾ ಲಾಸ್ಟ್ ಮೂಮೆಂಟ್ ಮರಿ ಸೇಲಿಗೆ ಬರುತ್ತಲ್ಲ ಆ ಮೂಮೆಂಟಲ್ಲಿ ಒಂದು ಮರಿಗೆ 1 ಕೆ ಜಿ ಹಾಕ್ತೀವಿ. देखो गाइस ऐसा बना को ही तो इधर गाय भी पाल को ही मैं गाय पाल को ही सो देख को नहीं था। ये गोट फार्म है कर को देखा तो माशाल्लाह इन्हों बहुत गाय ये सब पाल को ही गाय। और नीचे भी मुर्गी का कोड़ी फार्म भी है कहते, वो भी दिखा तो मामा इधे अला कोड़ी फार्म। हाँ ಕಾಲೇ ಇವಾಗ ಮೊನ್ನೆ ಕೊಟ್ಟಿದ್ದೀವಿ. ಹಾಂ. ಗೊಬ್ಬರ ಕೆಳಗಡೆ ಕುರಿ ಗೊಬ್ಬರ ಎಲ್ಲ ಇದು ಕುರಿ ಗೊಬ್ಬರ ಎಲ್ಲ ಕೆಳಗಡೆ ಬೀಳು. ಹಾಂ. ಎಲ್ಲ ಇದರಲ್ಲೇ ಬೀಳೋದು. ಹಾಂ. ಇದಕ್ಕೆ ಏನು ಫೀಡ್ ಆಗಿ ಇದಕ್ಕೆ ಫೀಡ್? ಹಾಂ 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 ಹಾಂ. ಈ ಥರ ಸ್ಟೆಪ್ ಮಾಡಿಬಿಟ್ಟಿದ್ದೀರಾ. ಇದೂ ಸೇಲ್ ಆಗುತ್ತಲ್ಲ ಮಾಮ? ಹಾಂ, ಈ ಥರ ಮಾಡಿದ್ದೀರಾ. ಮತ್ತು ಇದು ಗೊಬ್ಬರ ಎಲ್ಲ ಇದು ಸೇಲ್ ಆಗುತ್ತಲ್ಲ? ಮತ್ತು ತೋಟಕ್ಕೆ, ಕಾಫಿ ತೋಟಕ್ಕೆಲ್ಲ ಎಷ್ಟು ಇದು ಕೆ ಜಿ? ಟ್ರ್ಯಾಕ್ಟರ್ ಲೆಕ್ಕ 7,500 ರೂಪಾಯಿ. ಹಸು ಎಷ್ಟು ಲೀಟರ್ ಕೊಡುತ್ತೆ? ಇದ್ರ ಹೆಸರು ಏನು, ಯಾವ ಬ್ರೀಡು ಹೇಳಿ ಸ್ವಲ್ಪ. ಇದು HF ಕ್ರಾಸ್ ಇದು. ಹಾಂ. ಇದು ಬಂದು ಒಂದು ಟೈಮಿಗೆ 9 ಲೀಟ್ರು ಒಂದು ಟೈಮಿಗೆ 9 ಲೀಟ್ರ್ ಕೊಡುತ್ತೆ. ಹಾಂ. ಇದು ಬಂದು ಪ್ಯೂರ್ HF ಇದು. ಹಾಂ. ಇದು ಬಂದು ಒಂದು ಟೈಮಿಗೆ 14 ಲೀಟ್ರು. 14 ಲೀಟ್ರು ಒಂದು ಟೈಮಿಗೆ. दूध कितना देता है एक दिन में? ಇದು ಬಂದು HF ಅಲ್ಲ, HF. ಇದು ಬಂದು 13 ಲೀಟರ್ ಕೊಡುತ್ತೆ. 13 ಲೀಟ್ರು ಒಂದು ಟೈಮಿಗೆ. ಹಾಂ. ಸಾಕಕ್ಕೆ ಎಷ್ಟು ಜನ ಇಟ್ಕೊಂಡಿದ್ದೀರಾ? ಸಾಕೋದಕ್ಕೆ ಜನ ಇಲ್ಲ, ನಾನು ಇಷ್ಟೆಲ್ಲ ನೀವೇ ಮೇಂಟೈನ್ ಮಾಡೋದು? ಹಾಂ. ನಾವು ನಮ್ಮ ಮಿಸ್ಸಸ್ ಇಬ್ಬರೇ ಮಾಡೋದು. ಹಾಂ. ಕುರಿ ಮತ್ತು ಹಸು, ಕೋಳಿ ಎಲ್ಲ ಮತ್ತು ತೋಟದ ಕೆಲಸನೂ ನಾವೇ ಮಾಡ್ಕೊಳ್ಳೋದು. ತೋಟದ ಕೆಲಸಕ್ಕೆ ಒಂದು 2 ಜನ ಲೇಬರ್ ಬರ್ತಾರೆ ರೆಗ್ಯುಲರ್ ಆಗಿ. ಇನ್ನು ಫಾರ್ಮ್ ಕೆಲಸಕ್ಕೆಲ್ಲ ಫುಲ್ ಓನಾಗಿ ನಾವೇ ಮಾಡೋದು. ನಾವು ಲೇಬರ್ ಮೇಲೆ ಯಾವುದನ್ನು ಮಾಡ್ತೀವಿ. हाँ सही। तो गैस तुम्हें सब ये देख को रहेंगे, मेरा वीडियो पसंद आको रहा तो लाइक करो एंड सब्सक्राइब करो। तो ये मामा क्या ऊರಲ್ಲಿ कंदावरा में आको है सो ये गोट फार्म। तुम ना किसे भी होना रहा तो इनको कांटेक्ट कर ले को आको लो।
प्राइस भी अच्छा देती, अच्छा बहुत हेल्थी भी पाल को ही। हाँ तो ये वीडियो लेट होगा आने में, तो नेक्स्ट वीडियो में मिलेंगे, तब तक के लिए खुदा हाफ़िज़।